ನಾನು ಅವರೇ ಬೆಳೆ ಅವರೇ ಮೇಳಕ್ಕೆ ಬಂದು ಭಾಗವಹಿಸಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಅವರೇ ಬೆಳೆ ದೋಸೆ ತಿಂದಿದ್ದೀನಿ. ಅವರೇ ಬೆಳೆ ಜಾಸ್ತಿ ಉಪಯೋಗಿಸ್ತೀವಿ, ಆದ್ರೆ ದೋಸೆ ಯಾವತ್ತು ಮಾಡಿರ್ಲಿಲ್ಲ. ಧರ್ಮಪತ್ನಿಗೆ ಹೋಗಿ ಹೇಳ್ತೀನಿ, ನೀನು ಒಂದಿನ ಮಾಡ್ಬೇಕು ಅಂತ. ಚೆನ್ನಾಗಿತ್ತು, ಬಹಳ ಚೆನ್ನಾಗಿ ರೈತರಿಗೋಸ್ಕರ, ರೈತರ ಒಳ್ಳೆತಗೋಸ್ಕರ ಇವತ್ತು ಇಂಥ ಒಂದು ವಿಶೇಷವಾದಂತ ಕಾರ್ಯಕ್ರಮ ನಮ್ಮ ವಾಸವಿ ಕಾಂಡಿಮೆಂಟ್ಸ್ ಅವರು, ನಮ್ಮ ದೇವರಾಜ್ ಯುವರಾಜ್ ಇವರೆಲ್ಲ ಸೇರಿ ಸಹಕಾರ ಕೊಟ್ಟು ಇದನ್ನ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದು ಬಲ್ಲವನೇ ಬಲ್ಲ ಅವರೇ ಬೆಳೆಯ ರುಚಿಯನ್ನ. ಸೊ ಅದು ಬಹಳ ಚೆನ್ನಾಗಿತ್ತು, ಚೆನ್ನಾಗಿ ಏರ್ಪಾಟ್ ಮಾಡಿದ್ದಾರೆ. ಜನರು ಕೂಡ ಅನುಕೂಲ ಆಗ್ತಾ ಇದೆ. ಇಷ್ಟು ದೊಡ್ಡ 16,000 ಜನ ಕುಟುಂಬದವರು ಬಂದು ಇಲ್ಲಿ ನೋಡಿ ಸಂತೋಷ ಪಟ್ಟು ವ್ಯಾಪಾರ ಮಾಡಿಕೊಂಡು ಈ ಒಂದು ಮೇಳವನ್ನ ಪಾಲ್ಗೊಂಡು ಇನ್ನೇನಿದೆ ಜೀವನದಲ್ಲಿ ಒಂದಿಷ್ಟು ತಿನ್ಬೋದು, ಊಟ 4 ಬಟ್ಟೆ ಹಾಕದ್ ಬಿಟ್ರೆ ಇನ್ನೇನಿಲ್ಲ ಸಾಧನೆ ಮಾಡಕ್ಕದ್ದು. ಬಹಳ ಸಂತೋಷದಿಂದ ಈ ಕೆಲಸನ ನಮ್ಮ ವಾಸವಿ ಕಂಪನಿಯವರು, ನಮ್ಮ ಹೆಣ್ಮಕ್ಳೆಲ್ಲ ಸೇರಿ ಇವತ್ತು ಅವರ ಕುಟುಂಬದವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಶುಭವಾಗ್ಲಿ. ಎಲ್ಲರೂ ಬಂದು ಈ ರುಚಿನ ಸೇವಿಸಬೇಕು, ಸಂತೋಷ ಪಡಬೇಕು, ನಗರಾಗ್ತಾ ಇರಬೇಕು. ಎಲ್ಲರೂ ಕೂಡ ಹೊಸ ವರ್ಷ ಒಳ್ಳೇದಾಗಲಿ. ಎರಡನೇದು, ನಾನು ಬೆಳಗ್ಗೆ ಹೇಳಿಲ್ಲ, ನಾನು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಅಧಿಕಾರಿಗಳಿಗೆ, ಬೆಸ್ಕಾಂ ಅಧಿಕಾರಿಗಳಿಗೆ, BWSP ಅಧಿಕಾರಿಗಳಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ, ಏನು ನಮ್ಮ ಸರ್ವಿಸಸ್ ಇದೆ ಬೆಂಗಳೂರಿನಲ್ಲಿ, ಯಾವ ಅಧಿಕಾರಿಗಳಿಗೂ ರಜಾ ಕೊಡಬಾರ್ದು ಅಂತೇಳಿ ನಾನು ಹೇಳಿದ್ದೇನೆ. ಯಾಕೆಂದ್ರೆ ಬಹಳ ಜಾಗೃತರಾಗಿ ಎಲ್ಲಾ ಫೆಸಿಲಿಟೀಸ್ ಕೂಡ ಮಾಡಬೇಕು. ಯಾವ ಅಧಿಕಾರಿಗಳು ರಜಾ ಹಾಕೊಂಡು ಹೋಗಬಾರದು. 3ನೇ ತಾರೀಕುವರೆಗೂ ಏನು ಬಹಳ ಜನ ಆಚರಣೆ ಮಾಡ್ತಾರೆ, ಅದಕ್ಕೆ ಅವರ ಸರ್ವಿಸಸ್ಗೆ ನಾವೆಲ್ಲ ಸರ್ಕಾರ ಸಹಕಾರವನ್ನ ಕೊಡಬೇಕು, ಶಾಂತಿಯಿಂದ ಸಹಕಾರ ಕೊಡಬೇಕು ಅಂತೇಳಿ ಎಲ್ಲ ಅಧಿಕಾರಿಗಳಿಗೆ, ನಾನು ಬೆಂಗಳೂರು ನಗರದ ಎಲ್ಲ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ.